ಇನ್ನು ಮೈಸೂರು ಲೋಕಾಯುಕ್ತದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಾದ ನಂತರ ಈಗ ಅದನ್ನ ತನಿಖೆ ಮಾಡಬೇಕಲ್ಲ, ಹಾಗಾಗಿ ಲೋಕಾಯುಕ್ತ SP ಉದೇಶ್ ಅವರು 4 ತಂಡಗಳನ್ನು ರಚನೆ ಮಾಡಿದ್ದಾರೆ. ಮೂಡಾ ವ್ಯೂಹದಲ್ಲಿ ಸಿಲುಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಯಿತು, ಮೊನ್ನೆನೇ ಆಯಿತು. ಈಗ ಸಿಎಂ ವಿರುದ್ಧ ತನಿಖೆ ಮಾಡೋದಕ್ಕೆ 4 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಸಿಎಂ ವಿರುದ್ಧ ಅಧಿಕೃತವಾದ ತನಿಖೆ ಆರಂಭ ಆಗುತ್ತೆ. ಮೊದಲು ದೂರುದಾರರಿಗೆ ನೋಟಿಸನ್ನು ತನಿಖಾಧಿಕಾರಿಗಳು ಕೊಡ್ತಾರೆ. ಅಂದರೆ ನಿಮ್ಮ ಬಳಿ ಏನೇನು ದಾಖಲೆಗಳಿದೆ ಅದೆಲ್ಲವನ್ನ ತಂದು ನಮಗೆ ಕೊಡಿ ಅಂತ ಕೇಳ್ಕೊತಾರೆ. ಯಾಕೆಂದರೆ ದೂರುದಾರರು ಸುಮ್ಮನೆ ಹೋಗ್ಬಿಟ್ಟು ಯಾವುದೇ ದಾಖಲೆ ಇಲ್ಲದೆ ದೂರು ಕೊಡಕ್ಕೆ ಬರಲ್ಲ. ಅವರ ಹತ್ರ ಒಂದಷ್ಟು ಸಾಕ್ಷ್ಯಗಳು ಇರಬೇಕಲ್ಲ. ಅದೇನೇನು ನೀವು ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೀರಾ ಅದೆಲ್ಲವನ್ನು ನಮಗೆ ಕೊಡಿ ಅಂತ ಮೊದಲು ದೂರುದಾರರಿಗೆ ನೋಟಿಸನ್ನು ಕೊಡಲಾಗುತ್ತೆ. ಅವರು ಬಂದು ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಹತ್ರ ಇರೋ ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು. ಸಲ್ಲಿಸಿದ ನಂತರ ಅದನ್ನು ಪರಿಶೀಲನೆ ಮಾಡ್ತಾರೆ. ಆ ನಂತರ ಎಫ್ಐಆರ್ನಲ್ಲಿರ್ತಕ್ಕಂಥ ಆರೋಪಿಗಳಿಗೆ ನೋಟಿಸನ್ನು ಕೊಡಲಾಗುತ್ತೆ. A1 ಸಿದ್ದರಾಮಯ್ಯ, A2 ಸಿದ್ದರಾಮಯ್ಯನವರ ಪತ್ನಿ, A3 ಅವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ, ED ಅದಾದ ನಂತರ A4 ಇತರರು ಅಂತೆಲ್ಲ ಬರುತ್ತೆ. ಸೊ ಅವ್ರನ್ನ ವಿಚಾರಣೆ ಕರೆದು ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಅದು ಯಾವ ಥರ ಮುಂದೆ ತನಿಖೆ ಆಗುತ್ತೆ ಅಂತಕ್ಕಂಥದ್ದು ನೋಡೋಣ. ಯಾಕೆಂದರೆ ಈಗ ಮುಖ್ಯವಾಗಿ ಇಡೀ ಪ್ರಕರಣ ನಿಂತಿರೋದೇ ದಾಖಲೆಗಳ ಮೇಲೆ. ಏನು ದಾಖಲೆಗಳನ್ನ ಕೊಟ್ಟಿದ್ದಾರೆ, ಎಲ್ಲಿ ಭ್ರಷ್ಟಾಚಾರ ನಡೆದಿದೆ, ಇದೆಲ್ಲವನ್ನ ಕೂಲಂಕುಷವಾಗಿ ಲೋಕಾಯುಕ್ತ SP ತನಿಖೆಯನ್ನು ಮಾಡಬೇಕಾಗುತ್ತೆ. ಇನ್ನು ಗಾಂಧಿ ಜಯಂತಿ ಮುಗಿತಾ ಇದ್ದ ಹಾಗೆಯೇ ಈ ವಾರದಲ್ಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರಂತೆ. ಅಲ್ಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಮೂಡಾ ಹಗರಣ ಏನಾಯಿತು, ಏನು ಎತ್ತ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಮಾಡಿಕೊಂಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಬೆಂಬಲವನ್ನು ಸೂಚಿಸಿ ಆಗಿದೆ. ಆದರೂ ಕೂಡ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಈ ಪ್ರಕರಣ ಏನಾಗಿದೆ, ತಮ್ಮ ವಿರುದ್ಧ ಎಲ್ಲಿ ಪಿತೂರಿ ಮಾಡಿದ್ದಾರೆ, ಎಲ್ಲಿ ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲದರ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರಂತೆ. ಇದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಬೇಡಿಕೆ ಇದೆ. ಏನಂದರೆ, ನಾನು ರಾಜೀನಾಮೆ ಕೊಡಲ್ಲ, ಇವಾಗ ರಾಜೀನಾಮೆಯನ್ನು ಕೇಳಬೇಡಿ, ನಾನು ಕಳಂಕರಹಿತನಾಗಿ ಹೊರಗೆ ಬರ್ತೀನಿ ತನಿಖೆ ಮುಗಿಸ್ಕೊಂಡು, ಆಮೇಲೆ ಮುಂದಿನ ರಾಜಕೀಯ ನಿರ್ಧಾರ ಅಂತ ಹೇಳಿದಾರಂತೆ. ಅದನ್ನು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ವಿಚಾರವನ್ನು ಮುಟ್ಟಿಸಿ ಅವರ ಬೆಂಬಲವನ್ನು ಪಡ್ಕೊಂಡು ಆ ನಂತರ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟವನ್ನು ಮುಂದುವರಿಸುವ ತೀರ್ಮಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ. ಐ ಥಿಂಕ್ 2ನೇ ತಾರೀಕು ಗಾಂಧಿ ಜಯಂತಿ, 3ನೇ ತಾರೀಕು ಮೈಸೂರಿನಲ್ಲಿ ದಸರಾ ಉದ್ಘಾಟನೆ ಇದೆ. ಅದೆರಡನ್ನೂ ಮುಗಿಸ್ಕೊಂಡು 4ನೇ ತಾರೀಕಿನ ನಂತರ ಅವರು ದೆಹಲಿಗೆ ಹೋಗ್ಬೋದು.